ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಂತ ಗೊತ್ತುಂಟಾ, ನಾನು ಬಂದದ್ದು ಯಾಕೆ ಅಂದರೆ ಇಲ್ಲಿ ತುಂಬ ಜನಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ, ಆದರೆ ತುಂಬ ಅವೇರ್ನೆಸ್ ಕಮ್ಮಿ ಇದೆ. ನಾನು ಅಮೇರಿಕಾದಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೇನೆ, ಆದರೆ ಐ ಥಿಂಕ್ ಸಿಮಿಲರ್ ಟ್ರೀಟ್ಮೆಂಟ್ ಇಂಡಿಯಾದಲ್ಲಿ ಕೂಡ ಸಿಗ್ತಾ ಇದೆ. ಎಲ್ಲರಿಗೂ ಟ್ಯಾಕ್ಸಾಲ್ ಅಂತ ಒಂದು ಡ್ರಗ್ ಅನ್ನು ಕೊಡ್ತಾರೆ. ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಉಂಟು. ಸೈಡ್ ಎಫೆಕ್ಟ್ಸ್ ಅಂತ ಹೇಳಿದರೆ ಟ್ಯಾಕ್ಸಾಲ್ ಇಂಡ್ಯೂಸ್ ನಿಮೋನಿಯಾ. ಇದು ನನಗೆ ನನ್ನ ಲಾಸ್ಟ್ ಕೀಮೋದಲ್ಲಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ I would like to tell all the people that be mindful of your ಸಿಮ್ಟಮ್ಸ್. ಯಾಕಂದರೆ ನೀವು ಸಿಮ್ಟಮನ್ನು ನೋಡಲಿಲ್ಲ ಆದರೆ ನಿಮಗೆ ಅದು ಜಾಸ್ತಿ ಆಗುತ್ತೆ. ಆ್ಯಂಡ್ ನನಗೆ ಹಾಸ್ಪಿಟ್ಲಿಗೆ ಬರಬೇಕಾಯಿತು ಟು ಗೆಟ್ ಮೈ ಸೆಲ್ಫ್ ಚೆಕ್ಡ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಲಕಿಲಿ ಐ ಆಮ್ ಡೂಯಿಂಗ್ ಗುಡ್. ಆದರೂ ಸಹ ಫೆಟೀಗ್ ಉಂಟು. ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಇಟ್ ಬೈ ಗುಡ್ ಫುಡ್ ಗಿವನ್ ಬೈ ಮೈ ಫ್ರೆಂಡ್ಸ್, ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ಸೊ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮಗೆ ನಾಸಿಯಾ ಇರ್ಬೋದು, ಅಂದರೆ ವಾಮಿಟಿಂಗ್ ಸೆನ್ಸೇಷನ್, ಪ್ಲೀಸ್ ಮಾತ್ರೆ ಕೊಟ್ಟದ್ದನ್ನು ತಗೊಳ್ಳಿ. ಆ್ಯಂಡ್ ಆಲ್ಸೋ ನಿಮಗೆ ಜ್ವರ ಬಂದರೆ ಕೂಡ ಟ್ರೈ ಟು ಟೇಕ್ ಟೈಲೆನಾಲ್, ದಟ್ ಇಸ್, ಅಥವಾ ನಿಮಗೆ ಯಾವ ಡ್ರಗ್ ಹೇಳಿದ್ದಾರೆ ನಿಮ್ಮ ಡಾಕ್ಟರ್ ಅದನ್ನು ತಗೊಳ್ಳಿ. ಯಾಕಂದರೆ that will be helpful for you. And next is fatigue. ಫಟೀಗ್ ಆದರೂ ಸಹ ಒಂದು ಸ್ವಲ್ಪ ಎದ್ದು ನಡೀರಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಸ್ ದಿಸ್ ನಿಮೋನಿಯಾ. ಈ ನಿಮೋನಿಯಾ ಮಾತ್ರ ನನಗೆ ತುಂಬ ಕಷ್ಟ ಆಯಿತು. ನನಗೆ ಹೇಳಲಿಕ್ಕಾಗಲಿಲ್ಲ, ನನಗೆ ಏನೂ ನಿತ್ರಣವೇ ಇರಲಿಲ್ಲ. ಹಾಗಾಗಿ ನನಗೆ ತುಂಬ ಕಷ್ಟ ಆಯಿತು. ಬಟ್ ಐ ಥಿಂಕ್ ಟೈಮ್ಲಿ ಆಸ್ಪತ್ರೆಗೆ ಬಂದ ಕಾರಣ ನನಗೆ ಐ ವಾಸ್ ಏಬಲ್ ಟು ಗೆಟ್ ಆಲ್ ಆಫ್ ಇಟ್. ಆ್ಯಂಡ್ ಹೇಳ್ತಾರಲ್ವ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ. ಸೊ ಇದನ್ನು ಸಹ ನಾನು ನನಗೆ ಒಳ್ಳೆಯದಕ್ಕೆ ಆದದ್ದಂತ ಹೇಳಿ ನಾನು ನೆನೆಸ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಬಂದಂತಲ್ಲಿ, ನಿಮಗೆ ಇಷ್ಟವಾದಂತಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಏನೋ ಅವೇರ್ನೆಸ್, ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಟೆಸ್ಟ್ ಮಾಡಿ. ಆ್ಯಂಡ್ ಜಾಸ್ತಿ ಆಗುವ ಮುಂಚೆ ಎಲ್ಲ ಟ್ರೀಟ್ಮೆಂಟ್ ತಗೊಳ್ಳಿ. ಸೊ ದಟ್ ವೇ ಯು ಆರ್ ಆಲ್ ಸೇಫ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಯೋರ್ ಬ್ಯೂಟಿಫುಲ್ ಲೈಫ್ ಔಟ್ ದೇರ್.